ಆಗಬೇಕು. ನಾವು ಪ್ರಚೋದನೆ ಮಾಡೋಕ್ಕಾಗಲ್ಲ, ತನಗೆ ತಾನೇ ಆಗಬೇಕು. ಆ ತನಗೆ ತಾನೇ ಆದಾಗ ಯು ಶುಡ್ ಹ್ಯಾವ್ ದಟ್ ಮೆಂಟಲ್ ವಿಲ್. ನೋ, ಐ ವಿಲ್ ಕಂಟ್ರೋಲ್ ದಿಸ್. ದಿಸ್ ವಿಲ್ ಗಿವ್ ಮೀ ದಿಸ್ ಟೆಂಪ್ಟೇಷನ್ ಟು ಈಟ್ ಮೋರ್. ಇಂಗ್ಲಿಷ್ನಲ್ಲಿ ನಾವು ಹೇಳ್ತೀವಿ, ಇಫ್ ಯು ಈಟ್ ಮೋರ್, ದಟ್ ಮೀನ್ಸ್ ಇನ್ ಇಂಗ್ಲಿಷ್ ವಿ ಕಾಲ್ ಇಟ್ ಆಸ್ ಗ್ಲಟನ್. ವಿ ಹ್ಯಾವ್ ಅ ಸೇಯಿಂಗ್ ಫಾರ್ ದಟ್. ಗ್ಲಟನ್ ಥರ ಇರಬೇಡ ನೀನು. ಗಬ ಗಬ ಗಬ, ಗಬ ಗಬ ಈಸ್ ಗ್ಲಟನ್ ಇಂಗ್ಲೀಷ್ನಲ್ಲಿ. ಓಕೆ, ಆ ಗಬ ಗಬ ತಿಂದೇ ಇರೋಕ್ಕೆ ಏನಾಗುತ್ತೆ ಅಂದಾಗ ಆ ಟೆಂಡೆನ್ಸಿ ಇರಬೇಕು. ನಮಗೆ ಎಷ್ಟೇ ತಿಂದರೂ ಹೊಟ್ಟೆ ತುಂಬಬೇಕು, ಯಾವಾಗಲೂ ಒಂದು ತುತ್ತು ಕಡಿಮೆ ತಿನ್ನಬೇಕು. ಯಾಕೆ ಮಾಡಿದಾಗ ಸೊ ಯುವರ್ ತನ್ಮಾತ್ರಾಸ್ ವಿಲ್ ಬಿ ವರ್ಕಿಂಗ್ ಫುಲ್ ಸ್ವಿಂಗ್. ತುಂಬ ಗಬಗಬ ಅಂತ ತಿಂದರೆ ಏನಾಗುತ್ತೆ ಅಂದಾಗ ತನ್ಮಾತ್ರ ಸಬ್ಡ್ಯೂ ಆಗಿಬಿಡುತ್ತೆ. when the tanmatras get subdued, that means when the tanmatras get totally subdued, you will start getting tamas. Tamas ಬರೋದು ಯಾತಕ್ಕೆ? tanmatra will get completely saturated and subdued. Then ತನ್ಮಾತ್ರ ಸಬ್ಡ್ಯೂ ಆದಾಗ ತಮಸ್ ಬರೋದು ಯಾತಕ್ಕೆ ಅಂದಾಗ ದಟ್ ಮೀನ್ಸ್ ಯು ಆರ್ 10 breaths or 5 breaths away from your consciousness. ಗಬಗಬ ಅಂತ ತಿಂದಾಗ, ನಿದ್ದೆ ಬಂದಾಗ, ತಮಸ್ ಬಂದಾಗ ಕಣ್ಣು ಎಳೆಯುತ್ತೆ. ಯಾತಕ್ಕೆ ಅಂದಾಗ ತಮಸ್ ಮೋಡಲ್ಲಿ ಹೋಗಿದೆ. ದಟ್ ಮೀನ್ಸ್ your consciousness is sleeping at that moment of time. ಅದಕ್ಕೆ ರಿಕವರ್ ಆಗೋಕ್ಕೆ 1/2 hour ಬೇಕು. 1/2 hour ಬೇಕು ಫಾರ್ ದಟ್ ಟು ರಿಕವರ್. ಯು ರಿಕ್ವೈರ್ 1/2 hour ಫಾರ್ ದ ತನ್ಮಾತ್ರಾಸ್ ಟು ರಿಕವರ್. ತಮಸ್ ಹೋಗಬೇಕು. ಅಲರ್ಟ್ನೆಸ್, ಅವೇರ್ನೆಸ್ ಇರಬೇಕು. ದೆನ್ ಓನ್ಲಿ ದಟ್ ತನ್ಮಾತ್ರ ಈಸ್ ಸಬ್ಡ್ಯೂಡ್. ಇಲ್ಲ ಅಂದರೆ ಗಬ 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 ಅಂತ ತಿಂತಾ ಇರ್ತೀವಿ. ಎಚ್ಚರಿಕೆ ಇರಲ್ಲ, ಮೈ ಮೇಲೆ ಎಚ್ಚರಿಕೆ ಇರಲ್ಲ. ತಮಸ್ ಬಂದಾಗ ಏನಾಗುತ್ತೆ ಅಂದಾಗ ನಿದ್ದೆ ಎಳೆಯುತ್ತೆ. ಆಟೋಮೆಟಿಕ್ಲಿ ದ ಹೋಲ್ ಬಾಡಿ ಟೆಂಡ್ಸ್ ಟು ಸ್ಲೀಪ್ ಆನ್ ದ ರಾಂಗ್ ಸೈಡ್. ಬಿಕಾಸ್ ಯು ವಿಲ್ ಹ್ಯಾವ್ ಅ ಟೆಂಡೆನ್ಸಿ ಟು ಸ್ಲೀಪ್. ಆಗೇನು ಮಾಡ್ತೀವಿ? ಕಾಫಿ, ಟೀ ಇತ್ಯಾದಿ ಕುಡ್ಕೊಂಡು ಮತ್ತೆ ವಿ ಫೋರ್ಸ್ ಅವರ್ ಸೆಲ್ವ್ಸ್ ಟು ಬಿಕಮ್ ಅವೇಕ್. ವಿ ಫೋರ್ಸ್ ಅವರ್ ಸೆಲ್ವ್ಸ್ ಟು ಬಿಕಮ್ ಅವೇಕ್. ದಿಸ್ ಇಸ್ ದ ರಾಂಗ್ ಸಿಸ್ಟಮ್ ಆಫ್ ಅವರ್ ಬಾಡಿ. ನಾವೇನು ಮಾಡ್ತೀವಿ? ಇಲ್ಲಪ್ಪ ಸ್ವಲ್ಪ ನಿದ್ದೆ ಬರ್ತಾ ಇದೆ, ಒಂಚೂರು ಕಾಫಿ ಕುಡಿತೀನಿ. So this is the whole thing. ಯಾಕಂದರೆ we don't know how to control all this feelings. ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ, ಕಾಫಿ ಕುಡಿದ್ರೆ ಅಸಿಡಿಟಿ ಜಾಸ್ತಿ ಆಗುತ್ತೆ, ಇನ್ನೇನಾಗಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಆದ್ದರಿಂದ ಸ್ಟಾರ್ಟಿಂಗ್ ಫ್ರಮ್ ಮಂಡೇ ಯು ಹ್ಯಾವ್ ಟು ಡೂ ಸೇವಾ ಟು ವಾಟ್ ಎವರ್ ನಿಯರ್ ಗಾಡ್. ಅದು ಯಾವುದೇ ದೇವರಾಗಿರಲಿ, ಅಲ್ಲಿ ದೇವಸ್ಥಾನ ಆಗಿದ್ದರೆ ಅಲ್ಲಿ ಹೋಗಿ ಅಲ್ಲಿ ಏನು ಸೇವೆ ಮಾಡಬೇಕು ಅಂತ ಅವ್ರನ್ನೇ ಪುರೋಹಿತರನ್ನ ಕೇಳಿ ಏನು ಸೇವೆ ಮಾಡೋಕ್ಕೆ, ನಾ ಈ ಥರ ಇದ್ದೀನಿ, ಒಂದು ಸ್ವಲ್ಪ ಪನ್ನೀರ್ ತಂದು ಕೊಡ್ತೀನಿ, ಒಂದು ಸ್ವಲ್ಪ ಗಂಧದ ಇದನ್ನು ತಂದು ಕೊಡ್ತೀನಿ, ತಮಿಳ್ನಾಡಿನಲ್ಲಿ ಸಿಗುತ್ತಲ್ಲ ಆ ಗಂಧದ ಪುಡಿ ಅದನ್ನು ತಂದು ಕೊಡ್ತೀನಿ, ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಬರೋ ಭಕ್ತಾದಿಗಳಿಗೆಲ್ಲ ಕೊಡಿ, ವಿಭೂತಿ ಪ್ಯಾಕೆಟ್ ತಂದು ಕೊಡ್ತೀನಿ, ಕುಂಕುಮದ ಪ್ಯಾಕೆಟ್ ತಂದು ಕೊಡ್ತೀನಿ, ಅದನ್ನು ಹಾಕಿ ಕೊಡಿ. ಆ ದೇವರು ಯಾವ ದೇವರು, ಆ ದೇವ್ರಿಗೆ ಏನು ಬೇಕೋ, ಅದು ತುಳಸಿ ಬೇಕಾ, ನಾರಾಯಣನ ಪಾದ ಆದರೆ ತುಳಸಿ, ಅಥವಾ ಹೂವು, ದೇವಿ ಆದರೆ ಹೂವು, ಈ ಥರ ಎಷ್ಟು ಯಥಾಶಕ್ತಿ. ಒಂದು ಮೊಳದ ಹೂವು ಸಾಕು, ಒಂದು ಮೊಳದ ಹೂವು ಸಾಕು ಅಲ್ವಾ? ಎಷ್ಟಾಗುತ್ತೋ ಅಷ್ಟು ಯಥಾಶಕ್ತಿ ಅದನ್ನು ಮಾಡಿ. ಆ ಮಾಡೋ ಅಭ್ಯಾಸ ಫಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಗೆಟ್ ಇನ್ ಟು ದಟ್ ಹ್ಯಾಬಿಟ್ ಆಫ್ ಡೂಯಿಂಗ್ ಸೇವಾ ಟು ಅ ಗಾಡ್. ಫಸ್ಟ್ ಡೂ ದ್ಯಾಟ್. ಯು ಸ್ಟಾರ್ಟ್ ದ ಪ್ರಾಕ್ಟಿಸಿಂಗ್ ಆಫ್ ಡೂಯಿಂಗ್ ಸೇವಾ. ಅದು ಮಾಡ್ಕೊಳ್ಳಿ.
ನೀವು ಬರೀ ದೇವರಿಂದನೇ ತಗೊಳ್ತೀರಾ ನೀವು? ನಿಮ್ಮಿಂದ ಏನಾಗಿದೆ ದೇವರಿಗೆ? ಟೆಲ್ ಮೀ, ವಾಟ್ ಹ್ಯಾವ್ ಯು ಡನ್ ಟು ಗಾಡ್? ಹ್ಯಾವ್ ಯು ಡನ್ ಎನಿ ಕೈಂಡ್ ಆಫ್ ಅ ಸೇವಾ ಟು ಗಾಡ್? ನೋಡಿ, ನೀವು ದೇವರು ಎಲ್ಲ ನೋಡ್ತೀರೋ ಅಲ್ಲಿ ಹೇಳ್ತಾರೆ ನೋಡಿ, ನೀವು ಹಂಗೆ ಮಾಡಿ ಒಂದು 2 ವಾರ 1 ವಾರ ನೋಡಿ, ಆಗ ಹೇಳ್ತಾರೆ, ಅವರೇ ಪುರೋಹಿತರು ಬಂದು ಹೇಳ್ತಾರೆ, ನೋಡಿ ನಮ್ಮಲ್ಲಿ ಏನೋ ಒಂದಿಷ್ಟು ಕೊರತೆ ಇದೆ, ಏನಾದ್ರು ಮಾಡೋಕ್ಕಾಗತ್ತೆ, ಸೇವೆ ಮಾಡಿ ಅಂತ ಕೇಳ್ತಾರೆ. ಇಟ್ ಈಸ್ ನಾಟ್ ದ ಪುರೋಹಿತ ಟೆಲಿಂಗ್ ಯು, ಇಟ್ ಈಸ್ ದ ಗಾಡ್ ಹೂ ಈಸ್ ಇನ್ಸ್ಟ್ರಕ್ಟಿಂಗ್ ಥ್ರೂ ದ ಪುರೋಹಿತ. ನಿಮ್ಗೆ ಅನ್ನಿಸ್ಬೋದು, ಎಲ್ಲ ಬಿಟ್ಟು ಈ ದೇವಸ್ಥಾನಕ್ಕೆ ಬಂದಲ್ಲ, ಈ ಪುರೋಹಿತ ಹಿಂಗೆ ಹೇಳ್ತಾ ಇದ್ದಾನಲ್ಲ ಅಂತ ನಿಮಗೆ ಅಲ್ಲೇ ಕೊಡಿಬೇಕು, ಹಿಡ್ಕೊಂಡು ಎದೆನ ಬಗ್ದಂಗಾಗತ್ತೆ, ಚಾಕು ಇಟ್ಕೊಂಡು ಬಗೀತಾನೆ. ಪರಮಾತ್ಮ ಬಗೀತಾನೆ ಆ ಥರ ಪುರೋಹಿತನ ಮೂಲಕ. ಪರಮಾತ್ಮ, ಯಾಕಂದರೆ ನೀನು ಬರೀ ದೇವರಿಂದ ನನ್ನಿಂದ ಇಸ್ಕೊಂಡಿದ್ಯಲ್ಲಪ್ಪ ಮಗು, ನೀನು ಒಂದು ಸಲ ಒಂಚೂರು ಕೊಡು ನೋಡೋಣ, ನಿನ್ನ ಮನಸ್ಸು ಹಿಂಗಿದೆ ನೋಡ್ತೀನಿ. He will send an invoice through a ಪುರೋಹಿತ. ನೋಡಪ್ಪ, ನೀವು ಒಂಚೂರು ಸೇವೆ ಮಾಡಿ. ಏನು ಸೇವೆ ಮಾಡಬೇಕು ಅಂತ ಕೇಳಿದ್ರಿ ಹೇಳ್ತಾನೆ ನೋಡಿ. He will tell you very clearly. ಆಗಂತ ಅಲ್ಲಿ ಹೋಗ್ತೀನಿ, ಯಾವತ್ತೂ ಇಲ್ಲದೆ ಇದ್ದ ದೇವಸ್ಥಾನಕ್ಕೆ ಹೋದೆ, ಆ ಪುರೋಹಿತ ಹೋಗಿ ಈ ಥರ ಕೇಳ್ದ. ಆಂಜನೇಯಂಗೆ ಕೇಳ್ತಾನೆ, ಆಂಜನೇಯ ವಡೆ ಮಾಲ ಮಾಡಿಬಿಡಿ, ವಡ ಸೇವೆ ಮಾಡಿ ಅಂತ ಕೇಳ್ತಾನೆ. ಆಗ ಯೋಚನೆ ಮಾಡ್ತೀರಾ, ವಡೆ ಸೇವೆಗೆ ಎಷ್ಟಪ್ಪ, ಎಷ್ಟು ಕಾಸ್ಟ್ಲಿ ಅಲ್ವೇ? That is what it is. The whole point is that it is not the Purohita who is asking you. It is God himself who is asking you through the Purohita. ಪುರೋಹಿತನ ವಾಯ್ಸ್ ಕೇಳಿಸತ್ತೆ ಅಷ್ಟೇ ನಿಮಗೆ. ಅದು ದೇವರೇ ಪ್ರೇರಣೆ ಕೊಟ್ಟಿರೋದು. You understand? This is how it is. So now you understood the first part. ತತ್ವ ಕೊಡೋದು ಅದಕ್ಕೇನೆ. ನಿಮ್ಮ ಮನಸ್ಸನ್ನು ಎನ್ಲೈಟನ್ಮೆಂಟ್ ಕೊಡಬೇಕಾದ್ರೆ ನಿಮ್ಮಲ್ಲಿರೋ ನಿಸ್ವಾರ್ಥತನನ ಈ ರೀತಿ ಸೇವೆ ಮಾಡಿದಾಗ ನಿಮ್ಮಲ್ಲಿರೋ ನಿಸ್ವಾರ್ಥ ಹೆಚ್ಚಾಗತ್ತೆ. ನಾಟ್ ದಟ್ ಯು ಡೋಂಟ್ ಹ್ಯಾವ್ ದ್ಯಾಟ್, ಬಟ್ ಯು ಹ್ಯಾವ್ ದಟ್. ಬಟ್ ಇಟ್ ಈಸ್ ನಾಟ್ ಇನಫ್ ಫಾರ್ ಯು, ವೇರ್ ಗಾಡ್ ಸ್ಯಾಂಕ್ಷನ್ಸ್ ಎನ್ಲೈಟನ್ಮೆಂಟ್ ಫಾರ್ ಯು. ಈ ಥರ ನಿಸ್ವಾರ್ಥ ಸೇವೆ ಮಾಡಬೇಕು. ಮಾಡಿದ್ರೇ ದೇವರು ಮಾಡಬೇಕು. ಎಷ್ಟೋ ಸಲ ಬೆಟ್ಟಕ್ಕೆ ಕಲ್ಲು ಹೊತ್ತಬೇಕು ಅಂತ ಹೇಳ್ತಾರಲ್ಲ, ಕರೆಕ್ಟ್. ಇದೆಲ್ಲ ಸೇವಾ, ಇದೆಲ್ಲ ಸೇವಾ, ಇದೆಲ್ಲ ಸೇವಾ. ಸುಮಾರು ಜನ ಭಕ್ತಾದಿಗಳು ಮುಂಚೆ ಬರ್ತಾಯಿದ್ರು. ನಾನು ಒಬ್ಬ ಭಕ್ತನಿಗೆ ಹೇಳಿದೆ, ನಾನು ಸೇವೆ ಮಾಡಬೇಕು ಅಂದಿದ್ದೀನಿ. ನೀನು ಸೇವೆ ಮಾಡಬೇಕಾದ್ರೆ ನಿನ್ನ ಮನಸ್ಸಲ್ಲಿರೋ ಅಹಂಕಾರ ತೆಗಿ ಫಸ್ಟು. ಸೇವೆ ಮಾಡಬೇಕಾದ್ರೆ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದಟ್ ಗಾಡ್. ಯು ಡೂ ಸೋವಾ, ಯು ಶೋ ಯುವರ್ ಇಂಟೆನ್ಷನ್ ವೆರಿ ಕ್ಲಿಯರ್. ನೀನು ಸೇವೆ ಮಾಡಾದ್ಮೇಲೆ ಸರಿ ಇರುತ್ತೆ. ಅದಕ್ಕೆ ನೀನು ಏನು ಮಾಡಬೇಕು, ನಿನ್ನಲ್ಲಿರೋ ಪ್ಯಾಂಟು ಶರ್ಟ್ನ ಬಿಡಬೇಕು. ದೇವ್ರ ಸೇವೆಗೆ ಹೋದಾಗ ಪ್ಯಾಂಟು ಶರ್ಟ್ನ ಕಾನ್ಸೆಪ್ಟ್ ಬಿಡಬೇಕು. ಆ ದೇವ್ರಿಗೆ ಸೇವೆಗೆ ಹೋದಾಗ ಪಂಚೆ ಮತ್ತು ಶಲ್ಯ ಗಿಲ್ಯ ಹಾಕ್ಕೊಳ್ಳದೆ ಅದಕ್ಕೆ ಏನು ಬೇಕಾಗಿರೋ ವಸ್ತ್ರ, ಓಕೆ, ಆ ವಸ್ತ್ರ ಹಾಕ್ಕೊಂಡು ಪಂಚೆ ಹಾಕ್ಕೊಂಡು ಆ ದೇವರಿಗೆ ಸೇವೆ ಮಾಡೋದು ಕಲಿಬೇಕು. ಹೇಗೆ ಮಾಡಬೇಕು? ಆ ದೇವರಿಗೆ ಏನು ಮಾಡಬೇಕು, ಬರೋ ಭಕ್ತಾದಿಗಳಿಗೆಲ್ಲ ಅಲ್ಲಿ ಏನು ವಿಶೇಷ ಇದೆಯೋ ಆ ವಿಶೇಷ ಸಂತರ್ಪಣೆ ಥರ ಆ ಪ್ರಸಾದ ಕೊಡಬೇಕಲ್ಲಿ. ಆ ದೇವರಿಗೆ ಏನು ವಿಶೇಷನೋ ಆ ದೇವರ ಪ್ರಸಾದನ ನೀನು ಹಂಚಬೇಕು. ಪೊಂಗಲ್ ಆದರೆ ಪೊಂಗಲ್ಲು, ಕೊಬ್ಬರಿ ಸಕ್ಕರೆ ಆದರೆ ಕೊಬ್ಬರಿ ಸಕ್ಕರೆ, ಬಾಳೆಹಣ್ಣು ಆಯಿತು ಅಂದರೆ ನಿನ್ನಲ್ಲಿ ನಿಸ್ವಾರ್ಥ ಇರಬೇಕು. ಆ ನಿಸ್ವಾರ್ಥ ಎಲ್ಲ ಬರಬೇಕು. ಅದು ಬಂದಾದ ಮೇಲೆ ನೋಡು, ನಿನಗೆ ಆ ದೇವಸ್ಥಾನ ಬೆಳೆಯುತ್ತೆ, ನೀನು ಬೆಳಿತೀಯ. ನೀನು ಬೆಳೆಯುತ್ತೆ, ದೇವಸ್ಥಾನ ಬೆಳೆಯುತ್ತೆ. ಹೀಗೆ ಒಬ್ಬರು ಮೇಲೆ ಹೋಗ್ತಾರೆ. ಆ ಮೇಲಾದಾಗ ನಿನಗೆ ಒಂದು ಸ್ಟೇಜ್ ಬರುತ್ತೆ. ಆಮೇಲೆ ನಿನಗೆ ಅನಿಸುತ್ತೆ ಈ ಪ್ಯಾಂಟು ಶರ್ಟ್ ಬಿಡಬೇಕು, ನಿನ್ನ ವೃತ್ತಿ
ಆ ವ್ಯಕ್ತಿನ ಬಿಡಬೇಕು ನಿನಗೆ ಬರುತ್ತೆ. ದೇವ್ರ ಸೇವೆನೇ ಅಪಾರ ಅಂತ ಹೇಳಿ ಆ ಸೇವೆ ಮಾಡೋಕ್ಕೆ ನಿನಗೆ ಮನಸ್ಸು ಬರುತ್ತೆ. ಅದಕ್ಕೆ 1 ವರ್ಷ 2 ವರ್ಷ ಆಗುತ್ತೆ. ಬಟ್ ನಿಸ್ವಾರ್ಥವಾಗಿ ಇದನ್ನು ಮಾಡ್ತಾ ಬಂದಾಗ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದೆ. ಈಗ ಮಾಡ್ತಾ ಇದ್ದಾನೆ ಅದನ್ನೇ ಆ ವ್ಯಕ್ತಿ. ಆಯಿತಾ? ದಟ್ ಇಸ್ ವಾಟ್ ಹಿ ಈಸ್ ಡೂಯಿಂಗ್. ಓಕೆ, ದಿಸ್ ಐ ಟೋಲ್ಡ್ ಹಿಮ್ ಅಬೌಟ್ 3 years ago. 3-4 ವರ್ಷ ಆಯ್ತು ಈಗ ಮಾಡ್ತಾ ಇದ್ದಾನೆ ಅವನು. ಹಿ ಈಸ್ ಡೂಯಿಂಗ್ ಇಟ್. ಆಯಿತಾ? ಎಲ್ಲ ರೀತಿ ಒಂದು ಒಳ್ಳೆ ಅನುಭವಗಳಾಗ್ತಾ ಬರುತ್ತೆ ನಿನಗೆ. ಇದು ಮಾಡ್ತಾ ಮಾಡ್ತಾ 1 ವರ್ಷ ಆದಮೇಲೆ ನಿಂಗೆ ಅನುಭವ ಆಗುತ್ತೆ. ನೀನು ಮೋರ್ ಯು ಇಂಟೆಲಿಜ್ ಇನ್ ಸೇವಾ, ದ ಮೋರ್ ಯು ವಿಲ್ ಗೆಟ್ ಆಲ್ ದೀಸ್. ಅದು ಜನ ಬರ್ತಾರೆ. ನೀನು ಫಸ್ಟು ಬಂದಾಗ ನಿನಗೊಂದು ನಿಮ್ಮ ಮನೆಯವರೇ ಎಲ್ಲ ಸೇರಿಸಿ ಒಂದು 50 ಜನ ಇರ್ತಾರೆ ಆ ದೇವ್ರ ಸೇವೆ ಮಾಡೋಕ್ಕೆ. ಹೋಗ್ತಾ 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 ಒಂದು ವರ್ಷದಲ್ಲಿ ಏನಿಲ್ಲ ಅಂದರೂ 5,000 ಜನ ಬರ್ತಾರೆ. 2 ವರ್ಷದಲ್ಲಿ ಆ ಇಡೀ ಊರು ಮತ್ತು ಅಕ್ಕಪಕ್ಕ ಇರೋ ಊರೆಲ್ಲ ಬರ್ತಾರೆ ಆ ದೇವಸ್ಥಾನಕ್ಕೆ. ಅದನ್ನು ಮಾಡು, ನೀನು ಅದನ್ನು ಮಾಡು, ಆಗ ನೋಡು. ಆಮೇಲೆ ನೀನು ಬರಬೇಕು ಅಂದರೂ ಇಲ್ಲಿ ನೀನು ಬರೋಕ್ಕಾಗಲ್ಲ. ನೀನು ನನಗೆ ಫೋನ್ ಮಾಡಬೇಕಾದ್ರೂ ನೀನು ನನಗೆ ಫೋನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದೇ ಸೇವೆ. ನೀನು ಮಾಡೋ ಸೇವೆಗೆ ಆ ದೇವರು ನಿನ್ನ ಪಕ್ಕ ಬಂದು ಲೀನ ಆಗ್ತಾನೆ, ನಿನ್ನ ಜೊತೆಗೆ ಸೇರಿಕೊಂಡು ಲೀನ ಆಗ್ತಾನೆ. ನೀನೊಂದು ಕಡೆ ಅವನೊಂದು ಕಡೆ ಇರ್ತಾನೆ. ಹೋಗ್ತಾ 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 ಐಕ್ಯವಾಗಿ ಹೋಗ್ತೀರ. ಇಬ್ಬರು ಐಕ್ಯವಾದಾಗ ನೀನು ಒಂದೇ, ಆ ಪರಮಾತ್ಮನೂ ಒಂದೇ ಅಂತ ಆಗೋಗ್ತೀರ. ಇವತ್ತಿನ ದಿವಸ ಸುತ್ತಮುತ್ತ ಇರೋ ಊರಿನ ಜನ ಎಲ್ಲ ಬರ್ತಾರೆ, ಆ ಊರ ಬರ್ತಾರೆ. ಈಗಲೂ ಅಷ್ಟೇನೆ, ಶರ್ಟು ಪ್ಯಾಂಟು ಎಲ್ಲ ಹಾಕೊಂಡವನು ಈಗ ಈ ಥರದ್ದೊಂದು ಕೆಂಪು ವಸ್ತ್ರದ ಬಟ್ಟೆ ಹಾಕೊಂಡು ಮೇಲೆ ಏನೋ ಮೇಲ್ಗಡೆ ಯಾವುದೂ ಇಲ್ಲ ಅವನಿಗೆ. ಬನಿಯನ್ ಹಾಕ್ಕೊಳ್ತಾನೆ ಒಂದೊಂದ್ಸಲ, ಇಲ್ಲಾಂದರೆ ಬನಿಯನ್ನೇ ಹಾಕ್ಕೊಳ್ಳಲ್ಲ. ಅದೇ ಸೇವೆ. ಈಗ ಸುತ್ತಮುತ್ತ ಇರೋರೆಲ್ಲರೂ ಬರ್ತಾರೆ ಅವನ ಹತ್ರ. ಏನು ಸ್ವಾಮಿಗಳೇ ಅಂತ ಬರ್ತಾರೆ. ಓಕೆ, ಪ್ಯಾಂಟು ಶರ್ಟ್ ಹಾಕ್ಕೊಂಡವನು ಹಿಂಗೆ ಬಂದ ನೋಡಿ. ಅದೇ ದೇವರು ಐಕ್ಯ ಆಗ್ತಾರೆ. ಕೋಲಾರ ಪಕ್ಕ ಒಂದು ದೇವಸ್ಥಾನನೇ ಮಾಡ್ತಾ ಇದ್ದಾನ ಅವನು. ತುಂಬ ಅದು ಶಕ್ತಿಪೀಠ ಕೋಲಾರ ಪಕ್ಕ. ಅಲ್ಲೇ ಅವನು ವಾಸವಾಗಿದ್ದಾನೀಗ. ಅವನು ಬೇಸಿಕಲಿ ಸಿವಿಲ್ ಇಂಜಿನಿಯರು. ಅವನು ಕನ್ಸ್ಟ್ರಕ್ಷನಲ್ಲಿ ಇದ್ದವನು. ಅವನು ಕನ್ಸ್ಟ್ರಕ್ಷನಲ್ಲೇ ಇದ್ದ ಅವನು. ಹಾಗೆ ಐಕ್ಯವಾಗೋಗಿ ಅವನಾಯಿತು, ದೇವರಾಯಿತು ಅಷ್ಟೇ. ಈ ಕನ್ಸ್ಟ್ರಕ್ಷನ್ ಎಲ್ಲ ಬಿಟ್ಟಿದ್ದಾನೆ. ನಂತರನೇ ಪ್ರಜೆ ಅವನು. ನನ್ನ ಪೂರ್ವಾಶ್ರಮನೂ ಒಂದೇ, ಅವನ ಪೂರ್ವಾಶ್ರಮನೂ ಒಂದೇ. ಆ ಥರ ಇದ್ದಾನೆ. ದಟ್ಸ್ ಹೌ ಹಿ ಈಸ್. ದಟ್ಸ್ ಹೌ ಹಿ ಈಸ್. ಮಿಕ್ಲ ಅವನೇ ವೆಂಕಟರಮಣ. ಗೊತ್ತಾಯ್ತಾ? ಹಿಸ್ ನೇಮ್ ವಾಸ್ ವೆಂಕಟರಮಣ. ನಮ್ಮ ಮಂತ್ರಿ ವಿಜಯ್ ಕುಮಾರ್ ಅವನ ಪಾರ್ಟ್ನರು. ಸೊ ಹಿ ಈಸ್ ದಟ್ ನೌ. ಓಕೆ, ದಿಸ್ ಇಸ್ ವಾಟ್ ಹ್ಯಾಪನ್ಡ್. ಸೊ ನಿಮಗೇಂತ ಕೆಲವು ಇರುತ್ತೆ, ದೇವರ ಕಡೆಗೆ ಸೇವೆ ತೊಡಗಿಸಿದ್ರೆ ತನಗೆ ತಾನೇ ಆಗುತ್ತೆ. ನಿಮಗೇನು ಆಗೋದು ಬೇಡ. ಅವನು ಈಸ್ ME ಅಂದರೆ BA ಮಾತ್ರ ಅಲ್ಲದೆ ME ಬೇರೆ ಮಾಡಿದ್ದಾನೆ ಅವನು. ಮಾಡಿ ಆ್ಯಂಡ್ ಹಿ ವಾಸ್ ಅ ಸರ್ಟಿಫೈಡ್ ಕೈಂಡ್ ಆಫ್ ಕನ್ಸಲ್ಟೆಂಟ್. ಇಂಜಿನಿಯರ್ ಅವನು.
ಅವನೀಗ ಬರೀ ದೇವಸೇವನೆ ಮಾಡ್ಕೊಂಡು ಕೂತಿದ್ದಾನೆ ಅವನು, ಏನೂ ಇಲ್ಲ. ಅವನು ಹೇಳ್ತಾನೆ, ಏನಾಯ್ತು ರೀ ವೆಂಕಟರಮಣ, ನಿಮ್ಮ ಇಂಜಿನಿಯರಿಂಗ್ ಸ್ಕಿಲ್ಸ್ ಎಲ್ಲ ಏನಾಯಿತು ಅಂತ ಎಲ್ಲರೂ ಕೇಳಿದೆ. ಮರ್ತುಬಿಟ್ಟೆ ಸರ್. ಈಗ ಈಸ್ ಓನ್ಲಿ ಇನ್ ದಟ್, ಈಸ್ ಟೋಟಲಿ ಇನ್ ದಟ್ ಬ್ಲಿಸ್ ಅವನು, ಅಲ್ವೇ? For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.